ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಪದವಿ ಮುಗಿಸಿದ ಅಥವಾ ಡಿಪ್ಲೊಮಾ ಮುಗಿಸಿದ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕಬಹುದು. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಡಿಸೆಂಬರ್ 26ನೇ ತಾರೀಕಿಂದ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಈ ಒಂದು ಯೋಜನೆದು ಸದುಪಯೋಗ ಪಡ್ಕೋಬಹುದು. ಸೊ ಇವಾಗ ನಾವು ಈ ಒಂದು ಯೋಜನೆ ಬಗ್ಗೆನೇ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರೆ, ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಯಾವ ಥರ ನೀವು ಅಪ್ಲೈ ಮಾಡ್ಬೋದು ಹಂಗಂತ. ಸೊ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು ಮತ್ತು ಶಕ್ತಿ ಆಗಿರ್ಬೋದು, ಈ ಎಲ್ಲ ಯೋಜನೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮತ್ತು ಕರ್ನಾಟಕದ ಜನತೆ ಇದರ ಸದುಪಯೋಗ ಪಡ್ಕೊಂಡಿದೆ. ಬಟ್ ಇವಾಗ ಕೊನೆಗೆ ಬಂದುಬಿಟ್ಟು ಯುವ ನಿಧಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಸೊ ಯಾರು ಎಲಿಜಿಬಲ್ ಆಗಿರ್ತಾರೆ ಅವರೆಲ್ಲ ಅಪ್ಲಿಕೇಶನ್ನ ಹಾಕ್ಬೋದು. ಈ ಒಂದು ಯೋಜನೆಗೆ ಡಿಸೆಂಬರ್ 26ರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಜನವರಿ 2024ರಿಂದ ಈ ಯೋಜನೆ ಪ್ರಾರಂಭವಾಗುತ್ತೆ ಅಂತ ಹೇಳಾಗಿದೆ. ಸೊ ಹಾಗಾದರೆ ಇದಕ್ಕೆ ಎಲಿಜಿಬಿಲಿಟಿ ನೋಡ್ಕೋಬೇಕಾದ್ರೆ ಕಾಮನ್ ಆಗಿ ವಿದ್ಯಾವಂತ ನಿರುದ್ಯೋಗಿ ಯುವಕ ಮತ್ತು ಯುವತಿಯರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಡಿಗ್ರಿ ಮುಗಿಸಿದ ನಂತರ ಅಥವಾ ಡಿಪ್ಲೊಮಾ ಮುಗಿಸಿದ ನಂತರ 6 ತಿಂಗಳವರೆಗೆ ಅವರಿಗೆ ಯಾವುದೇ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳಾಗಿದೆ. ಸೊ ಈ ಒಂದು ಅಮೌಂಟನ್ನು ನಿಮಗೆ ಡೈರೆಕ್ಟಾಗಿ DBT ಮುಖಾಂತರ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ಈ ಒಂದು ಸ್ಕೀಮ್ ಅಂಡರ್ ಅಭ್ಯರ್ಥಿಗಳಿಗೆ ಉದ್ಯೋಗವನ್ನು ಕಂಡುಕೊಳ್ಳುವವರೆಗೆ ಅಥವಾ 2 ವರ್ಷದವರೆಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಅವರಿಗೆ ಜಾಬ್ ಸಿಕ್ಕ ನಂತರ ಅಥವಾ 2 ವರ್ಷ ಆದ ನಂತರ ಈ ಒಂದು ಸ್ಕೀಮ್ ಅಂಡರ್ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಸೊ ಈ ಯೋಜನೆಗೆ ಸುಮಾರು 250 ಕೋಟಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ. ಸೊ ಕರ್ನಾಟಕದ ಎಲ್ಲ ವಿದ್ಯಾವಂತ ಯುವಕ ಯುವತಿಯರಿಗೆ ಈ ಒಂದು ಸ್ಕೀಮ್ ಮುಖಾಂತರ ಹೆಲ್ಪ್ ಮಾಡಲಾಗುತ್ತೆ. ಸೊ ಇದಕ್ಕೆ ಇನ್ನು ನೆಕ್ಸ್ಟ್ ಎಲಿಜಿಬಿಲಿಟಿನ ನೋಡ್ಕೋಬೇಕಾದ್ರೆ ಸೊ ಅರ್ಜಿದಾರರು ಖಾಯಂ ಕರ್ನಾಟಕದ ನಿವಾಸಿ ಆಗಿರಬೇಕಂತ ಹೇಳಾಗಿದೆ ಮತ್ತು ಅವರು ಪದವಿಯನ್ನು ಮುಗಿಸಿರ್ಬೇಕಂತ ಹೇಳಾಗಿದೆ ಅಥವಾ ಡಿಪ್ಲೊಮಾ ಮುಗಿಸಿರಬೇಕು. ಮತ್ತು ಹಾಗೆಯೇ ಅರ್ಜಿದಾರರು 2022 ಮತ್ತು 2023ರಲ್ಲಿ ಅವನ ಅಥವಾ ಅವಳ ಪದವಿ ಅಥವಾ ಡಿಪ್ಲೊಮಾನ ಮುಗಿಸಿರ್ಬೇಕಂತ ಹೇಳಿದ್ದಾರೆ. ಬಟ್ ಇದು ಈ ಒಂದು ಕಂಡೀಷನ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಓನ್ಲಿ 2022 ಮತ್ತು 2023 ಪಾಸ್ ಆದ ಕ್ಯಾಂಡಿಡೇಟ್ ಅಷ್ಟೇ ಇದಕ್ಕೆ ಅಪ್ಲೈ ಮಾಡ್ಬೋದಾ ಅಥವಾ ಇದುವರೆಗೆ ಯಾರ್ಯಾರು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಎಲ್ಲ ಅಭ್ಯರ್ಥಿಗಳು ಒಂದ್ಸಲ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿ. ಸೊ ಒಂದು ವೇಳೆ ಅಪ್ಲಿಕೇಶನ್ ನಿಮ್ಮದು ಸಬ್ಮಿಟ್ ಆದರೆ ನಿಮಗೆ ಅಮೌಂಟ್ ಬರುತ್ತೆ. ಬಟ್ ಏನಾದರೂ ಎರರ್ ಬಂದರೆ ನೀವು ಅದಕ್ಕೆ ಎಲಿಜಿಬಲ್ ಇರಲ್ಲ ಅಂತ ಅರ್ಥ ಮಾಡ್ಕೋಬೋದು. ಸೊ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿದು 6 ತಿಂಗಳು ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ 6 ತಿಂಗಳವರೆಗೆ ನೀವು ನಿರುದ್ಯೋಗಿ ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಾಗಿದೆ. ಹಾಗಾದರೆ ಇವಾಗ ಅಮೌಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಯಾವ ಕ್ಯಾಂಡಿಡೇಟ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ ನಿರುದ್ಯೋಗಿ ಪದವೀಧರರಿಗೆ ಅಂದರೆ ಡಿಗ್ರಿ ಮುಗಿಸಿದವರಿಗೆ ಅವರಿಗೆ ತಿಂಗಳಿಗೆ 3000 ರೂಪಾಯಿ ಬರುತ್ತೆ ಮತ್ತು ಡಿಪ್ಲೊಮಾ ಕ್ಯಾಂಡಿಡೇಟ್ಗೆ ತಿಂಗಳಿಗೆ 1500 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟಾಗಿ ಬಂದು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಾಗ್ಬೋದು ಅಂತ ಹೇಳೋದಾದರೆ ಒಂದು ಡೊಮೆಸೈಲ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ ಅಥವಾ ಕರ್ನಾಟಕದ ನಿವಾಸಿ ಎಂಬ ಒಂದು ಪ್ರೂಫ್ ಒಂದು ಬೇಕಾಗುತ್ತೆ. ಅದಾಂತರ ಆಧಾರ್ ಕಾರ್ಡ್ ಒಂದು ಬೇಕಾಗುತ್ತೆ. ಹಾಗೆಯೇ ನಿಮ್ಮದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಹಾಗೆಯೇ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ, ಅಂದರೆ ಯಾರಾದರೂ ಡಿಪ್ಲೊಮಾ ಕ್ಯಾಂಡಿಡೇಟ್ ಇದ್ದರೆ. ಅದಾದಮೇಲೆ ನಿಮ್ಮದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇದು ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಿಗ್ಬೋದು. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ಒಂದ್ಸಲ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಅದರಲ್ಲಿ ಏನೇನು ಡೀಟೇಲ್ನ ಕೇಳಿರ್ತಾರೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಡೀಟೇಲ್ನ ಎಂಟರ್ ಮಾಡಿ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಬರಬೇಕಾಗುತ್ತೆ. ಸೊ ನೀವೇ ಖುದ್ದಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಅಥವಾ ನೀವು ಸೇವಾ ಸಿಂಧು CSC ಸೆಂಟರ್ ಆಗಿರ್ಬೋದು ಮತ್ತು ಗ್ರಾಮ್ ಒನ್ ಕರ್ನಾಟಕ ಒನ್ ಸೆಂಟರ್ ಆಗಿರ್ಬೋದು ಅಲ್ಲಿ ಹೋಗಿ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನೀವು ಈ ಒಂದು ಪೋರ್ಟಲ್ಗೆ ವಿಸಿಟ್ ಮಾಡಬೇಕಾಗುತ್ತೆ, ಸೇವಾ ಸಿಂಧು gs.karnataka.gov.in ಅಂತ. ಸೊ ಇದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಸ್ಕೀಮ್ಸ್ ಕಾಣುತ್ತೆ. ಇದರಲ್ಲಿ ನೀವು ಕೊನೆಯದಾಗಿ ನೋಡ್ಬೋದು ಯುವ ನಿಧಿ ಯೋಜನೆ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರೆ ನಿಮಗೆ ಒಂದು ಲಾಗಿನ್ ಐ ಡಿ ಸಿಗುತ್ತೆ. ಲಾಗಿನ್ ಐ ಡಿ ಮತ್ತು OTP ಅಥವಾ ಪಾಸ್ವರ್ಡ್ನ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದು. ಅಥವಾ ನೀವು ಇನ್ನೂವರೆಗೆ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ರಿಜಿಸ್ಟರ್ ಹಿಯರ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೀವು ಫಸ್ಟಿಗೆ ನಿಮ್ಮದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಕ್ಯಾಪ್ಚಾ ಕಾಣ್ತಿದೆ. ಸೊ ಇದನ್ನು ನೀವು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ
ನೆಕ್ಸ್ಟ್ ಅಂತ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಂತ ಸಬ್ಮಿಟ್ ಮಾಡಿದ ನಂತರ ನಮಗೆ ಇನ್ನೂ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ ಮತ್ತು ಅಲ್ಲಿ ನಿಮಗೆ ಕೆಲವು ಬೇಸಿಕ್ ಡೀಟೇಲ್ನ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಸೊ ನೀವು ಒಂದ್ಸಲ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಯೂಸರ್ ಐ ಡಿ ಸಿಗ್ಬೋದು, ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಮತ್ತು ಇದೇ ಪೇಜ್ಗೆ ಬಂದು ಲಾಗಿನ್ ಆಗಿ ಅಪ್ಲಿಕೇಶನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಏನಾದರೂ ನಿಮಗೆ ಡಿಫಿಕಲ್ಟೀಸ್ ಫೇಸ್ ಆಗ್ತಿದ್ರೆ ನೀವು ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಸೆಂಟರಿಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಈಸಿಯಾಗಿ. ಸೊ ಐ ಹೋಪ್ ಇದ್ರ ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನನಗನ್ಸೋ ಪ್ರಕಾರ ತುಂಬ ಜನ ಅಭ್ಯರ್ಥಿಗಳು ಈ ಒಂದು ಸ್ಕೀಮ್ಗೆ ಎಲಿಜಿಬಲ್ ಇರ್ತಾರೆ ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಆ ಜಾಬ್ಗೋಸ್ಕರ ಸರ್ಚ್ ಮಾಡ್ತಿರ್ತಾರೆ, ಕಾಂಪಿಟೇಟಿವ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಜಾಬ್ಗೋಸ್ಕರ ಸರ್ಚ್ ಮಾಡ್ತಿರ್ತಾರೆ. ಅವರಿಗೆ ಈ ಒಂದು ಸ್ಕೀಮ್ ಅಂಡರ್ ಹೆಲ್ಪ್ ಆಗಲಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸಣ್ಣ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ನೀವು ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಅವರು ಕೂಡ ಇದರದ್ದು ಸದುಪಯೋಗ ಪಡ್ಕೋತಾರೆ. ಸೊ ಇವಾಗ ಈ ವಿಡಿಯೋದಷ್ಟೇ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆಯೇ ನಾವು ಕೂಡ ನಿಮಗೆ ಯಾವ ಥರ ಅಪ್ಲಿಕೇಶನ್ ಆಗ್ಬೋದು ಮತ್ತು ಏನೇನು ಡೀಟೇಲ್ನ ಕೇಳಿರ್ತಾರೆ ಹಂಗಂತ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಅಥವಾ ನೀವು ಯಾವ ಥರ ಅಪ್ಲಿಕೇಶನ್ನ ಹಾಕಬೇಕು ಈ ಒಂದು ಸ್ಕೀಮ್ ಅಂಡರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.